ಜಮೀರ್ ಅಹಮದ್ ಖಾನ್ ಅವರ ಕಾರ್ಬಾರು ಮುಗಿತಾನೆ ಇಲ್ಲ. ದಾವಣಗೆರೆಯಲ್ಲಿ ದಂಗಲ್ಲಾಯಿತು, ಕಾಂಗ್ರೆಸ್ನಲ್ಲಿ 2-3 ತಲೆಗಳು ಉರುಳೋಯ್ತು. ಸಿದ್ದರಾಮಯ್ಯ ದರ್ಬಾರ್ಗೆ ಡಿಕೆ ಶಿವಕುಮಾರ್ ಪತ್ರ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಕಾರ್ಬಾರು, ಸಿದ್ದರಾಮಯ್ಯ ದರ್ಬಾರು, ಡಿಕೆಗೆ ಕೌಂಟರ್, ಡಿಕೆಗೆ ಕೌಂಟರ್, ಡಿಕೆಗೆ ಕೌಂಟರ್. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಜಮೀರ್ ಅಹಮದ್ ಖಾನ್ ಅವರ ಕಾರ್ಬಾರು ಮುಗಿತಾನೆ ಇಲ್ಲ. ದಾವಣಗೆರೆಯಲ್ಲಿ ದಂಗಲ್ಲಾಯಿತು, ದಾವಣಗೆರೆಯ ನಂತರ ಕಾಂಗ್ರೆಸ್ನಲ್ಲಿ 2-3 ತಲೆಗಳು ಉರುಳೋಯ್ತು, ತಲೆದಂಡ ಆಯಿತು. ಸಿದ್ದರಾಮಯ್ಯ ದರ್ಬಾರ್ಗೆ ಅಂಕುಶ ಅನ್ನೋ ಥರ ಇತ್ತು. ಆದರೆ ಸಿದ್ದು ದರ್ಬಾರ್ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲಿಲ್ಲ, ಹೆಚ್ಚಾಗ್ತಾ ಇದೆ. ಡಿಕೆಗೆ ಕೊಟ್ಟಿರೋ ಕೌಂಟರ್ ಯಾವ ರೀತಿ ಇದೆ ಅಂದರೆ, ಡಿಕೆ ಶಿವಕುಮಾರ್ ಪತ್ರ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಆ ಥರದ ಕೌಂಟರ್ನ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಏನಿದು ಜಮೀರ್ ಕಾರುಬಾರು, ಸಿದ್ದರಾಮಯ್ಯ ದರ್ಬಾರು, ಡಿಕೆಗೆ ಕೌಂಟರ್. ಎಕ್ಸ್ಪೋಸ್ಡ್ ಸ್ಟೋರಿ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಕಳೆದ ಸೆಪ್ಟೆಂಬರ್ನಲ್ಲಿ ಶುರುವಾದಂತಹ ಮುಖ್ಯಮಂತ್ರಿ ಬದಲಾವಣೆಯ ರಾಜಕೀಯ ಕ್ರಾಂತಿ ಬೇರೆ ದಿಕ್ಕಿನತ್ತ ಹೊರಳ್ತಾ ಇದೆ. ಅವಕಾಶ ಸಿಕ್ಕಾಗಲೆಲ್ಲ ಸಿದ್ದರಾಮಯ್ಯನವರಿಗೆ ಡಿಕೆ ಶಿವಕುಮಾರ್ ಬಹಿರಂಗವಾಗಿ ಕೌಂಟರ್ ಕೊಡ್ತಾ ಇದ್ರು. ಸಿದ್ದರಾಮಯ್ಯನವ್ರನ್ನ ಕಟ್ಟಿ ಹಾಕುವ ಪ್ರಯತ್ನವನ್ನ ಮಾಡ್ತಾ ಇದ್ರು. ಅದರ ಭಾಗವಾಗಿಯೇ KN ರಾಜಣ್ಣ ಅವ್ರನ್ನ ಸಂಪುಟದಿಂದ ಕಿತ್ತು ಹಾಕುವಂತ ಕೆಲಸವನ್ನ ಡಿಕೆ ಶಿವಕುಮಾರ್ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರಿಗೆ ಸುರ್ಜೇವಾಲಾ ಸಪೋರ್ಟ್ ಮಾಡ್ತಾ ಇದ್ರು. ಡಿಕೆ ಶಿವಕುಮಾರ್ ಹೇಳಿದಂಗೆಲ್ಲ ಹೈಕಮಾಂಡ್ನ ಮನವೊಲಿಸ್ತಾ ಇದ್ರು ಸುರ್ಜೇವಾಲಾ ಅವರು. ಅದೇ ದಿಕ್ಕಿನಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರನ್ನ ಟಾರ್ಗೆಟ್ ಮಾಡಿದಂತಹ ಡಿಕೆ ಶಿವಕುಮಾರ್ ಆ್ಯಂಡ್ ಟೀಮ್ ಹೇಗಾದರೂ ಮಾಡಿ ಸಿದ್ದರಾಮಯ್ಯನವರಿಗೆ ಟಾರ್ಗೆಟ್ ಮಾಡಬೇಕಂದ್ರೆ ಜಮೀರ್ ಅಹಮದ್ ಖಾನ್ ಅವ್ರನ್ನ ಸಂಪುಟದಿಂದ ಕಿತ್ತು ಹಾಕಿಸ್ಬೇಕು ಅಂತ ದಾಖಲೆಗಳಿಗಾಗಿ ಹುಡುಕಾಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಸಿಕ್ಕಿದ್ದು ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ನಿಂದ ವಿಮುಖರಾದಂತಹ ದಾಖಲೆಗಳು. ಎಸ್ ವೀಕ್ಷಕರೇ, ದಾವಣಗೆರೆಯಲ್ಲಿ 80,000 ಮತದಾರರಿದ್ದೀವಿ, ನಮಗೆ ಟಿಕೆಟ್ ಕೊಡಿ ಅಂತ ಯಾವಾಗ ಕಿಚ್ಚನ್ನು ಹಚ್ಚಿದ್ರು ಜಮೀರ್ ಅಹಮದ್ ಖಾನ್, ಅಲ್ಲಿಂದಲೇ ದಾವಣಗೆರೆಯಲ್ಲಿ ಕಾಂಗ್ರೆಸ್ನ ಪತನ ಆರಂಭವಾಗಿತ್ತು. ಶಾಮನೂರು ಶಿವಶಂಕರಪ್ಪ, ಅವರ ನಂತರ ಮಗ ಶಾಮನೂರು ಮಲ್ಲಿಕಾರ್ಜುನ್, ಅದ ನಂತರ ಮೊಮ್ಮಗ ಶಾಮನೂರು ಸಮರ್ಥ್. ಶಾಮನೂರು ಸಮರ್ಥ್ಗೆ ಟಿಕೆಟ್ ಸಿಕ್ಕ ಮೇಲಂತೂ ಕಾಂಗ್ರೆಸ್ನಲ್ಲಿ ಬೆಂಕಿ ಜ್ವಾಲೆಯಾಗಿ ವ್ಯಾಪಿಸಿತ್ತು. ಈ ಜ್ವಾಲೆಯಲ್ಲಿ ಚಳಿ ಕಾಯಿಸ್ಕೊಳ್ಳಕ್ಕೆ ಹೋಗಿದ್ದಂಥದ್ದು ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಬಣ. ಎಸ್ ವೀಕ್ಷಕರೇ, ದಾವಣಗೆರೆ ಚುನಾವಣೆಯಲ್ಲಿ ಅಖಾಡ ರೆಡಿ ಆಗ್ತಾ ಇದ್ದಂತೆ ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಘೋಷಣೆ ಮಾಡಿಬಿಟ್ರು. ಜಮೀರ್ ಯಾರ್ರಿ ಇಲ್ಲಿ ಬಂದು ಮಾತಾಡಲಿಕ್ಕೆ, ಅವನು ಯಾವನು ಅನ್ನುವಂಥ ಶಬ್ದವನ್ನ SS ಮಲ್ಲಿಕಾರ್ಜುನ್ ಉಪಯೋಗಿಸಿದ್ರು. ಜಮೀರ್ ಬರದೇ ಇದ್ರು ನಾವು ಗೆಲ್ತೀವಿ ದಾವಣಗೆರೆಯಲ್ಲಿ ಅಂತ ಪಂಥಾಹ್ವಾನವನ್ನ SS ಮಲ್ಲಿಕಾರ್ಜುನ್ ನೀಡಿಬಿಟ್ರು. ಅದಾದ ಮೇಲೆ ಹಾಗೂ ಹೀಗೂ ಮಾಡಿ ಗುಪ್ತ ವರದಿಗಳು ಬಂದ ಮೇಲೆ 5ನೇ ತಾರೀಕಿಗೆ ಜಮೀರ್ ಅಹಮದ್ ಖಾನ್ ದಾವಣಗೆರೆಗೆ ಬಂದು ಪ್ರಚಾರವನ್ನು ನಡೆಸಿದ್ರು. SS ಮಲ್ಲಿಕಾರ್ಜುನ್ ಮನೆಯಲ್ಲಿ ಊಟ ಮಾಡಿದ್ರು, ಸಮರ್ಥನ್ನ ತಬ್ಕೊಂಡ್ರು, ಹಾಗೆಯೇ ಪ್ರೆಸ್ ಮೀಟ್ ಅನ್ನು ಮಾಡಿ ಕಾಂಗ್ರೆಸ್ ಪರವಾಗಿ ಮತವನ್ನು ಯಾಚಿಸಿದರು. ಆದರೆ ಕಾಂಗ್ರೆಸ್ನಲ್ಲಿ ಗುಪ್ತಗಾಮಿನಿಯಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ವಿರುದ್ಧ ಮತ ಚಲಾಯಿಸಿದ್ದಾರೆ ಅನ್ನುವ ಸ್ಫೋಟಕ ವರದಿಗಳು ಬಂದ ಮೇಲೆ ಅಖಾಡಕ್ಕೆ ದೊಡ್ಡ ರೀತಿಯ ಟ್ವಿಸ್ಟ್ ಸಿಕ್ತು. ಅವನ್ಯಾರು ನಮ್ಮ ಹತ್ರ ಬಂದು ಹೇಳಕ್ಕೆ, ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು, ಅವನ್ಯಾರು ಬಂದು ಇಲ್ಲಿ ಮಾತಾಡೋಕ್ಕೆ, ಅವೆಲ್ಲ ಸರಿ ಇರಲ್ಲ. ಅದು ಮಾತಾಡ್ತೇವೆ ಕರೆದಾಗ. ಎಸ್ ವೀಕ್ಷಕರೇ, ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗುತ್ತೆ. ಇದಕ್ಕೆ ಕಾರಣ ಜಮೀರ್ ಅಹಮದ್ ಖಾನ್ ಆ್ಯಂಡ್ ಟೀಮ್ ಅಂತ KPCC ಅಧ್ಯಕ್ಷರಾದಂಥ ಡಿಕೆ ಶಿವಕುಮಾರ್ ವರದಿಯನ್ನು ತರಿಸ್ಕೊಂಡು ಅದನ್ನ ಹೈಕಮಾಂಡ್ಗೆ ಕಳಿಸಿದ್ರು. ಆ ವರದಿಯ ಆಧಾರದ ಮೇಲೆ ಹೈಕಮಾಂಡ್ ಮುಖ್ಯಮಂತ್ರಿಯ ರಾಜಕೀಯ ಕಾರ್ಯದರ್ಶಿ ಅವ್ರನ್ನ ಕೂಡ ಸಸ್ಪೆಂಡ್ ಮಾಡ್ತು. ಹಾಗೆಯೇ MLC ಅವ್ರನ್ನ ಕಾಂಗ್ರೆಸ್ನಿಂದ ಡಿಸ್ಮಿಸ್ ಮಾಡ್ತು. ಇಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಮೇಲೆ ತೂಗುಗತಿ ತೂಗ್ತಾ ಇತ್ತು.
ಆದ್ರೆ ಸಿದ್ದರಾಮಯ್ಯ ದರ್ಬಾರ್ ಶುರುವಾಗಿದ್ದೇ ಇಲ್ಲಿಂದ. ಯಾವಾಗ ತಮ್ಮ ಆಪ್ತನ ಮೇಲೆ ಶಿಸ್ತು ಕ್ರಮದ ತೂಗುಗತಿ ತೂಗ್ಲಿಕ್ಕೆ ಶುರುವಾಯಿತೋ ಸಿದ್ದರಾಮಯ್ಯ ಎಚ್ಚೆತ್ತುಕೊಂಡ್ರು. ಕೆ.ಸಿ. ವೇಣುಗೋಪಾಲ್ ಮುಖಾಂತರ ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿದ್ರು. ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡುವಾಗ ಜಮೀರ್ ಅಹಮದ್ ಖಾನ್ ಇಲ್ಲಿ ಯಾವುದೇ ತಪ್ಪುಗಳನ್ನು ಮಾಡಿಲ್ಲ. ಅಲ್ಪಸಂಖ್ಯಾತರ ನಾಯಕರು ಅಲ್ಪಸಂಖ್ಯಾತರ ಹಿತಾಸಕ್ತಿಗೆ ಅನುಗುಣವಾಗಿ ಕೆಲಸ ಮಾಡಬೇಕಾಗಿದ್ದು ವಾಡಿಕೆ. ಹಾಗಾಗಿಯೇ ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತರ ಪರವಾಗಿ ಮಾತನಾಡಿದ್ದಾರೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೂ ಚುನಾವಣೆಯ ಹಿನ್ನಡೆಗೂ ಸಂಬಂಧವೇ ಇಲ್ಲ. ಚುನಾವಣೆಯಲ್ಲಿ ಹಿನ್ನಡೆ ಆಗಲಿಕ್ಕೆ ಪ್ರಮುಖ ಕಾರಣ ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ಕೊಡದೆ ಶಾಮನೂರು ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟಿದ್ದೇ ಕಾರಣ. ಶಾಮನೂರು ಶಿವಶಂಕರಪ್ಪನವರು 30 ವರ್ಷ ಶಾಸಕರಾದರೂ ದಾವಣಗೆರೆಯಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಅಷ್ಟೇನು ಸಾಧನೆಯನ್ನು ತೋರಿಲ್ಲ. ಹಾಗಾಗಿಯೇ ಶಾಮನೂರು ಕುಟುಂಬದ ವಿರುದ್ಧ ಇದ್ದಂಥ ಅಪಸ್ವರಗಳು ಕಾಂಗ್ರೆಸ್ಗೆ ಮತವನ್ನು ತಂದಿಲ್ಲ. ಹಾಗಾಗಿಯೇ ಕಾಂಗ್ರೆಸ್ಗೆ ಹಿನ್ನಡೆ ಆಗಬಹುದು ಹೊರತು ಜಮೀರ್ ಅಹಮದ್ ಖಾನ್ ಆ್ಯಂಡ್ ಟೀಮ್ನಿಂದ ಅಲ್ಲ ಅನ್ನೋದನ್ನು ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವರು ಕನ್ವಿನ್ಸ್ ಮಾಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ದರ್ಬಾರ್ ತುಂಬ ಚೆನ್ನಾಗಿ ನಡೀತಾ ಇದೆ. ಡಿ.ಕೆ. ಶಿವಕುಮಾರ್ಗೆ ಕೊಟ್ಟಿರುವ ಕೌಂಟರ್ಗೆ ಡಿ.ಕೆ. ಶಿವಕುಮಾರ್ ಸದ್ಯಕ್ಕೆ ಸೈಲೆಂಟ್ ಆಗೋದು ಒಂದೇ ದಾರಿ ಅನ್ನೋ ಥರದ ಹಂತದಲ್ಲಿದ್ದಾರೆ. ಅದೇ ರೀತಿ ಜಮೀರ್ ಅಹಮದ್ ಖಾನ್ ತಮ್ಮ ಕಾರುಬಾರನ್ನು ಮತ್ತೆ ಮುಂದುವರಿಸ್ತಾರಾ ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.